ನಮಸ್ಕಾರ ತುಲಾ ರಾಶಿಯವರೇ. ಮುಂಬರುವ ಜೂನ್ 21ರಿಂದ ಜೂನ್ 30ರವರೆಗಿನ ಈ 10 ದಿನಗಳಲ್ಲಿ ನೀವು 3 ವಿಷಯಗಳಿಂದ ಕೈ ತೊಳೆಯಬೇಕಾಗುತ್ತದೆ. ಹಣೆಬರಹದಲ್ಲಿ ಬರೆದಿದ್ದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಈಗ ನಿಮ್ಮ ಜೀವನದಲ್ಲಿ ಈ ದಿನಗಳ ಒಳಗಾಗಿ 6 ದೊಡ್ಡ ಕಾರ್ಯಗಳು ಕೂಡ ನೆರವೇರಲಿವೆ. ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ಯಾವ ಚಿಂತೆಗಳು, ಯಾವ ದುಃಖಗಳು ನಿಮಗೆ ರಾತ್ರಿಯಲ್ಲಿ ನೆಮ್ಮದಿಯಿಂದ ನಿದ್ರೆ ಮಾಡಲು ಬಿಡುತ್ತಿರಲಿಲ್ಲವೋ, ಯಾವ ಕಷ್ಟಗಳು ನಿಮಗೆ ಸರಿಯಾಗಿ ಊಟ ಮಾಡಲು ಬಿಡುತ್ತಿರಲಿಲ್ಲವೋ, ಈಗ ಅದೇ ದುಃಖ ಮತ್ತು ಚಿಂತೆಗಳು ಈ ದಿನಗಳಲ್ಲಿ ಗ್ರಹಗಳ ಬದಲಾಗುತ್ತಿರುವ ಚಲನೆಯಿಂದಾಗಿ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನು ಮುಂದೆ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ಯಾಕೆಂದರೆ ಕಳೆದ ಕೆಲವು ವರ್ಷಗಳಿಂದ ಸ್ನೇಹಿತರೆ, ಕೇವಲ ಚಿಂತೆ ಮತ್ತು ಒತ್ತಡವನ್ನಷ್ಟೇ ನೀವು ಅನುಭವಿಸುತ್ತಿದ್ದೀರಿ. ನೆಮ್ಮದಿಯಿಂದ ಉಸಿರಾಡಲು ಸಹ ನಿಮಗೆ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಜೂನ್ 21ರಿಂದ 30ರವರೆಗಿನ ಗ್ರಹಗಳ ನಿಖರವಾದ ಚಲನೆಯ ವಿವರಣೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ನಿಮ್ಮ ಯಾವ ದೊಡ್ಡ ಕನಸುಗಳು ನನಸಾಗಲಿವೆ, ನಿಮಗೆ ಎಂತಹ ಸವಾಲುಗಳು ಎದುರಾಗಲಿವೆ ಮತ್ತು ನೀವು ಯಾವ ಪರಿಹಾರಗಳನ್ನು ಮಾಡಬೇಕು, ಇದರಿಂದಾಗಿ ಮುಂಬರುವ ಈ ದಿನಗಳು ಕಳೆದ ಹಲವು ವರ್ಷಗಳ ಕೊರತೆಯನ್ನು ನೀಗಿಸಲಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ನಿಮ್ಮದು ತುಲಾರಾಶಿ. ನೀವು ಹಲವು ವರ್ಷಗಳಿಂದ ಯಾವ ಶುಭ ಸಮಯಕ್ಕಾಗಿ ಕಾಯುತ್ತಿದ್ದಿರೋ ಆ ಸಮಯ ಈಗ ಬಂದೇ ಬಿಟ್ಟಿದೆ. ಒಂದು ದಿನ ನನ್ನ ಸಮಯವೂ ಬಂದೇ ಬರುತ್ತದೆ ಎಂದು ನೀವು ಹೇಳುತ್ತಿದ್ದೀರಲ್ಲವೇ? ಸ್ನೇಹಿತರೆ, ಆ ಸಮಯ ಈಗ ಒದಗಿ ಬಂದಿದೆ. ಜೂನ್ ತಿಂಗಳು ಮುಗಿಯುವ ಮುನ್ನ ನಿಮಗೆ ಬಹಳಷ್ಟನ್ನು ಕೊಟ್ಟು ಹೋಗುತ್ತದೆ ಮತ್ತು ನಿಮ್ಮಲ್ಲಿದ್ದ ನಕಾರಾತ್ಮಕತೆಯನ್ನು ತೆಗೆದುಕೊಂಡು ಹೋಗುತ್ತದೆ. ಈ ಅವಧಿಯಲ್ಲಿ ಕೆಲವು ಆಪ್ತರ ನಿಜವಾದ ಮುಖವಾಡಗಳು ನಿಮ್ಮ ಮುಂದೆ ಕಳಚಿ ಬೀಳಲಿವೆ. ಇನ್ನು ಕೆಲವು ಅಪರಿಚಿತರು ನಿಮ್ಮ ನೆರವಿಗೆ ಬರಲಿದ್ದಾರೆ. ಸ್ನೇಹಿತರೆ, ನೀವು ಜೀವನದ ಅಂತಹ ಒಂದು ಪ್ರಮುಖ ಹಂತವನ್ನು ಎದುರಿಸಲಿದ್ದೀರಿ. ಅದರಲ್ಲಿ ಹಲವಾರು ದೊಡ್ಡ ಬದಲಾವಣೆಗಳು, ಏರುಪೇರುಗಳು, ಹಲವು ಸಂತೋಷಗಳು ಮತ್ತು ಕೆಲವು ದುಃಖ ನೋವುಗಳನ್ನು ಕೂಡ ನೀವು ಸಮಚಿತ್ತದಿಂದ ಎದುರಿಸಬೇಕಾಗುತ್ತದೆ. ಆದರೆ ಒಂದು ವೇಳೆ ನೀವು ಮುನ್ನೆಚ್ಚರಿಕೆ ವಹಿಸಿದರೆ, ಎಚ್ಚರಿಕೆಯಿಂದ ಇದ್ದರೆ, ಈ 10 ದಿನಗಳು ಮುಂಬರುವ 10 ವರ್ಷಗಳ ಭವಿಷ್ಯವನ್ನೇ ಬದಲಾಯಿಸಿಬಿಡುತ್ತವೆ. ಆದರೆ ಈ ಮಾಹಿತಿಯನ್ನು ಪೂರ್ತಿಯಾಗಿ ಗ್ರಹಿಸುವುದು ತುಂಬಾ ಅವಶ್ಯಕವಾಗಿದೆ. ಏಕೆಂದರೆ ಜೂನ್ 21ರ ನಂತರ ಹಲವು ದೊಡ್ಡ ಗ್ರಹಗಳ ಬದಲಾವಣೆಯಾಗುತ್ತಿದೆ. ಇವು ನಿಮ್ಮ ಮಲಗಿರುವ ಅದೃಷ್ಟವನ್ನು, ಸುಪ್ತವಾಗಿರುವ ಹಣೆಬರಹವನ್ನು ಜಾಗೃತಗೊಳಿಸುವ ಕೆಲಸವನ್ನೂ ಮಾಡಲಿವೆ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಚಿಂತೆ ಮತ್ತು ಒತ್ತಡವನ್ನು ಈಗ ನಿಮ್ಮಿಂದ ದೂರ ಮಾಡಲಿವೆ. ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನ ಎಂಥದ್ದಾಗಿತ್ತೆಂದರೆ, 2 ಹೊತ್ತಿನ ಊಟವನ್ನೂ ಸಹ ನೀವು ನೆಮ್ಮದಿಯಿಂದ ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ. ದಿನದ ಓಟದ ಬದುಕಿನಲ್ಲಿ ಯಾವುದಾದರೊಂದು ಸಂಕಷ್ಟ ಎದುರಾಗುತ್ತಲೇ ಇತ್ತು. ಇದರಿಂದ ನೀವು ನಿಮ್ಮ ಜೀವನವನ್ನು ಆನಂದಿಸುವುದನ್ನೇ ಮರೆತುಬಿಟ್ಟಿದ್ದೀರಿ. ನೀವು ಮನಸ್ಸಿನಲ್ಲೇ ಹತ್ತಿಕ್ಕಿಕೊಂಡಿದ್ದ ಕೆಲವು ಕನಸುಗಳು, ಕೆಲವು ಆಸೆಗಳನ್ನು ಪೂರೈಸಿಕೊಳ್ಳುವ ಸಮಯ ಈಗ ಬಂದಿದೆ ಸ್ನೇಹಿತರೆ. ಮತ್ತು ಈ ದಿನಗಳಲ್ಲಿ ಹಲವು ದೊಡ್ಡ ಗ್ರಹಗಳು ನಿಮ್ಮ ಜೀವನದ ಸಂಪೂರ್ಣ ರೂಪರೇಖೆಯನ್ನೇ ಬದಲಾಯಿಸಲಿವೆ. ಇಂತಹ ಅದ್ಭುತ ಜೀವನವನ್ನು ನಾನು ನಿರೀಕ್ಷಿಸಿಯೇ ಇರಲಿಲ್ಲ ಎಂದು ನಿಮಗೆ ಅನಿಸಲಿದೆ. ಹಾಗಾದರೆ ಬನ್ನಿ, ನಾವು ಹಂತ ಹಂತವಾಗಿ ಮುಂದುವರಿಯೋಣ. ಮೊದಲು ನಿಮ್ಮ ವೃತ್ತಿಜೀವನದ ಮಾಹಿತಿ, ನಂತರ ನಿಮ್ಮ ಪ್ರೇಮ ಜೀವನದ ಮಾಹಿತಿ, ತದನಂತರ ನಿಮ್ಮ ಕುಟುಂಬದ ಮಾಹಿತಿ ಮತ್ತು ಇದಲ್ಲದೆ ಸ್ನೇಹಿತರೆ, ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣಪುಟ್ಟ ಕ್ಷೇತ್ರಗಳ ಬಗ್ಗೆಯೂ ವಿವರವಾಗಿ ನಾನು ನಿಮಗೆ ತಿಳಿಸಲಿದ್ದೇನೆ. ನೋಡಿ, ನಿಮ್ಮದೊಂದು ಸಮಸ್ಯೆ ಯಾವಾಗಲೂ ಇದ್ದೇ ಇರುತ್ತದೆ. ಹಣ ಬರುತ್ತದೆ, ಆದರೆ ಕೈಯಲ್ಲಿ ನಿಲ್ಲುವುದಿಲ್ಲ. ಸಂತೋಷ ಬರುತ್ತದೆ, ಆದರೆ ಹೆಚ್ಚು ದಿನಗಳ ಕಾಲ ನಿಮ್ಮ ಜೀವನದಲ್ಲಿ ಉಳಿಯುವುದಿಲ್ಲ. ಹೆಚ್ಚಾಗಿ ಸಂತೋಷದ ನಡುವೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ತೊಂದರೆ ಬಂದು ಆ ಸಂತೋಷದ ಮೇಲೆ ನೀರು ಸುರಿದು ಬಿಡುತ್ತದೆ. ಆ ಧನ ದೌಲತ್ತಿನ ಮೇಲೆ ನೀರು ಸುರಿದು ಬಿಡುತ್ತದೆ. ಆ ಧನ ದೌಲತ್ತಿನ ಮೇಲೆ ನೀರು ಸುರಿದು ಬಿಡುತ್ತದೆ. ಆದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ದುರಾದೃಷ್ಟವನ್ನು ಅಥವಾ ಶಾಪವನ್ನು ದೂರ ಮಾಡಲು ಗ್ರಹ ನಕ್ಷತ್ರಗಳು ನಿಮಗೆ ತುಂಬಾ ಸಹಾಯ ಮಾಡಲಿವೆ. ತುಲಾರಾಶಿಯವರೇ, ನಿಮ್ಮದೊಂದು ದೂರು ಏನೆಂದರೆ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತೇನೆ, ಆದರೆ ನನಗೆ ಅವಶ್ಯಕತೆ ಇದ್ದಾಗ ನಾನು ಒಂಟಿಯಾಗಿಯೇ ಉಳಿಯುತ್ತೇನೆ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ, ಆದರೆ ನನ್ನನ್ನು ಯಾರೂ ಪ್ರೀತಿಸುವುದಿಲ್ಲ. ಇದೇ ನಿಮ್ಮ ಅಳಲಾಗಿದೆ. ಆದರೆ ಜೂನ್ 21ರಿಂದ 30ರವರೆಗಿನ ಈ ದಿನಗಳಲ್ಲಿ ಸ್ನೇಹಿತರೆ, ಯಾವ ಯಾವ ಜನರು ನಿಮ್ಮನ್ನು ತಿರಸ್ಕರಿಸಿದ್ದರೋ, ಯಾವ ಯಾವ ಜನರು ನಿಮ್ಮನ್ನು ನಿರ್ಲಕ್ಷಿಸಿದ್ದರೋ, ಆ ಜನರೂ ಕೂಡ ನಿಮ್ಮ ಕಡೆಗೆ ಆಕರ್ಷಿತರಾಗಿ ಬರಲಿದ್ದಾರೆ. ನಿಮ್ಮಲ್ಲಿ ಕ್ಷಮೆಯಾಚಿಸಲಿದ್ದಾರೆ, ನಿಮ್ಮನ್ನು ಪ್ರಶಂಸಿಸಲಿದ್ದಾರೆ. ತಾವೊಬ್ಬ ಒಳ್ಳೆಯ ವ್ಯಕ್ತಿಗೆ ತಪ್ಪು ಮಾಡಿದೆವು ಎಂಬ ತಪ್ಪಿನ ಅರಿವು ಅವರಿಗೂ ಈ ಅವಧಿಯಲ್ಲಿ ಆಗಲಿದೆ.
ಕೆಲವು ಜನರು ನಿಮ್ಮನ್ನು ಹಿಂದೆ ತಿರಸ್ಕರಿಸಿದ್ದಾರೆ ಸ್ನೇಹಿತರೆ. ನಿಮ್ಮ ಯೋಜನೆಗಳನ್ನು ಅಥವಾ ನಿಮ್ಮ ಅನುಮೋದನೆಯನ್ನು ನಿರಾಕರಿಸಿದ್ದಾರೆ. ಯಾರೋ ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದ್ದಾರೆ. ಇನ್ಯಾರೋ ನಿಮ್ಮ ಯೋಗ್ಯತೆಯನ್ನು ತಿರಸ್ಕರಿಸಿದ್ದಾರೆ. ಇನ್ಯಾರೋ ನಿಮ್ಮ ಯೋಗ್ಯತೆಯನ್ನು ಗುರುತಿಸಿಲ್ಲ. ಆದರೆ ಈಗ ಅದೇ ಜನರಿಗೆ ತಮ್ಮ ತಪ್ಪಿನ ಅರಿವಾಗಲಿದೆ. ಈ ದಿನಗಳಲ್ಲಿ ದೊಡ್ಡ ದೊಡ್ಡ ಭರವಸೆಗಳು, ಬಣ್ಣ ಬಣ್ಣದ ಕನಸುಗಳನ್ನು ಬದಿಗಿಟ್ಟು ನೇರವಾಗಿ ವಿಷಯಕ್ಕೆ ಬರೋಣ. ಅಂತಿಮವಾಗಿ ನಿಮ್ಮ ಬದುಕಿನಲ್ಲಿ ಯಾವ ಬದಲಾವಣೆ ಆಗಲಿದೆ ಎಂಬುದನ್ನು ಸಂಪೂರ್ಣ ಪ್ರಾಯೋಗಿಕವಾಗಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ತುಲಾ ರಾಶಿಯವರೇ, ಇಂದು ನಾನು ನಿಮಗೆ ಜೂನ್ ತಿಂಗಳ ಕೊನೆಯ 10 ದಿನಗಳ ಸಂಪೂರ್ಣ ರೂಪರೇಖೆಯನ್ನು ಚೆನ್ನಾಗಿ ತಿಳಿಸುತ್ತೇನೆ. ನೀವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಹೇಳುತ್ತೇನೆ. ನೋಡಿ, ಕಳೆದ ಸಮಯದಲ್ಲಿ ಸಾಕಷ್ಟು ತಪ್ಪುಗಳು ನಡೆದು ಹೋಗಿವೆ. ಈಗ ನಾವು ತಪ್ಪುಗಳನ್ನು ಮಾಡುವುದನ್ನು ನಿಲ್ಲಿಸೋಣ ಮತ್ತು ಮುಂದೆ ಸಾಗೋಣ ಹಾಗೂ ಗ್ರಹಗಳ ನಡಿಗೆಗೆ ತಕ್ಕಂತೆ ನಮ್ಮ ಜೀವನವನ್ನು ಮುನ್ನಡೆಸೋಣ. ನಂತರ ನೋಡಿ, ನಾನು ನಿಮಗೆ ನೀಡಿದ ದೊಡ್ಡ ಭರವಸೆಗಳು, ಅಷ್ಟು ದೊಡ್ಡ ಕನಸುಗಳು, ಅಷ್ಟು ದೊಡ್ಡ ಸಂತೋಷಗಳು ಬರುತ್ತವೆ ಎಂದು ಹೇಳಿದ್ದೇನಲ್ಲವೇ? ಅದು ಬಂದೇ ಬರುತ್ತದೆ. ಬನ್ನಿ ವಿವರವಾಗಿ ತಿಳಿಯೋಣ. ಆದರೆ ಅದಕ್ಕಿಂತ ಮುಂಚೆ, ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಇದ್ದು ಅದು ದೀರ್ಘಕಾಲದಿಂದ ನಿಮ್ಮನ್ನು ಬಿಟ್ಟು ಹೋಗದಿದ್ದರೆ, ನಿಮ್ಮ ನಿದ್ದೆಗೆಡಿಸಿದ್ದರೆ, ಸ್ನೇಹಿತರೆ, ಜಾತಕದಲ್ಲಿ ಗ್ರಹಗಳ ವಿಶ್ಲೇಷಣೆ ಮಾಡಿದಾಗ ಪ್ರತಿಯೊಂದು ಸಮಸ್ಯೆಯ ಮೂಲವೂ ಸಿಕ್ಕಿಬಿಡುತ್ತದೆ. ನಮ್ಮ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಮೂಲಕ ನೀವು ವೈಯಕ್ತಿಕ ಸಮಾಲೋಚನೆ ಪಡೆಯಬಹುದು. ನಿಮ್ಮ ಜಾತಕವನ್ನು ಆಳವಾಗಿ ತಿಳಿದುಕೊಳ್ಳಬಹುದು. ಇದಕ್ಕಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕೃತಜ್ಞತೆಯಿಂದ ಜೈ ಶನಿದೇವಿ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ತುಲಾರಾಶಿಯ ಈ ದಿನಗಳ ಮಹಾರಾಶಿ ಫಲದ ಕಡೆಗೆ ಮುನ್ನಡೆಯೋಣ. ಮೊದಲಿಗೆ ಮಾತನಾಡೋಣ. ನೋಡಿ, ಸೂರ್ಯ ಮತ್ತು ಬುಧ ಗ್ರಹಗಳಿ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ. ಸೂರ್ಯ ಮತ್ತು ಬುಧನ ಬುಧಾದಿತ್ಯ ಯೋಗವು ನಿಮ್ಮ ಭಾಗ್ಯದ ಸ್ಥಾನದಲ್ಲಿ, ಅಂದರೆ 9ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಹಾಗಾಗಿ ತುಲಾರಾಶಿಯವರೇ, ಬಹಳ ದಿನಗಳಿಂದ ನಿಮ್ಮ ಜೀವನ ಎಲ್ಲೋ ನಿಂತು ಹೋದಂತೆ, ಎಲ್ಲೋ ಸಿಲುಕಿಕೊಂಡಂತೆ ಇತ್ತು. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತಿರಲಿಲ್ಲ. ಕೊನೆಯ ಹಂತಕ್ಕೆ ಬಂದು ನಿಮ್ಮ ಪ್ರತಿಯೊಂದು ಕೆಲಸವೂ ಹಾಳಾಗುತ್ತಿತ್ತು. ಪ್ರತಿಯೊಂದು ವಿಷಯದಲ್ಲೂ ಸ್ನೇಹಿತರೆ, ನೀವು ನಿಮ್ಮ ಇಡೀ ಶಕ್ತಿಯನ್ನು ಧಾರೆ ಎರೆಯಬೇಕಾಗುತ್ತಿತ್ತು. ಆಗಷ್ಟೇ ಏನಾದರೂ ಸ್ವಲ್ಪ ಫಲ ಸಿಗುತ್ತಿತ್ತು, ಮತ್ತು ಆ ಸಿಗುತ್ತಿದ್ದುದು ಕೂಡ ಕೇವಲ ಅತ್ಯಲ್ಪ ಪ್ರಮಾಣದಲ್ಲಿರುತ್ತಿತ್ತು. ನೀವು ನಿಮ್ಮನ್ನು ಎಲ್ಲೋ ಹಂತ ಹಂತವಾಗಿ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಯೋಗ್ಯತೆಯನ್ನೇ ನೀವು ಮರೆತುಬಿಟ್ಟಿದ್ದೀರಿ. ಆದರೆ ಸ್ನೇಹಿತರೆ, ಭಾಗ್ಯದ ಸ್ಥಾನದಲ್ಲಿ ಬುಧಾದಿತ್ಯ ಯೋಗವು ನಿರ್ಮಾಣವಾದಾಗ ಇದರಿಂದ ನಿಮ್ಮ ಅದೃಷ್ಟ ಈಗ ಹೊಳೆಯಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಅದೃಷ್ಟ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡಲಿದೆ. ಯಾವ ಕೆಲಸಕ್ಕೆ ನೀವು ನಿಮ್ಮ ಇಡೀ ಶಕ್ತಿಯನ್ನು ಹಾಕಿದರೂ ಆಗುತ್ತಿರಲಿಲ್ಲವೋ, ಆ ಕೆಲಸ ಈಗ ನಿಮ್ಮ ಒಂದು ಸಣ್ಣ ಪ್ರಯತ್ನದಿಂದಲೇ ಪೂರ್ಣಗೊಳ್ಳಬಹುದು. ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಪ್ರಬಲವಾಗಿದೆ, ಪೂರ್ಣ ಬೆಂಬಲ ನೀಡುತ್ತಿದೆ. ಹಾಗಾಗಿ ಹಲವಾರು ಅಸಾಧ್ಯವಾಗಿದ್ದ ವಿಷಯಗಳು ಈಗ ಸಾಧ್ಯವಾಗಲಿವೆ. ಆದ್ದರಿಂದ ಅದೃಷ್ಟದ ಬೆಂಬಲ ನಿಮಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಡುಬರಲಿದೆ. ಹಾಗಾಗಿ ಸ್ನೇಹಿತರೆ, ಕೇವಲ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಕೆಲವು ಜನರಿದ್ದಾರೆ, ಅವರು ನಾನು ಆರಾಮವಾಗಿ ಹಾಸಿಗೆಯ ಮೇಲೆ ಮಲಗಿರುತ್ತೇನೆ, ಜನರು ನನ್ನ ಮುಂದೆ ಬಂದು ಊಟದ ತಟ್ಟೆ ಸಿದ್ಧಪಡಿಸಿ ತುತ್ತನ್ನು ನೇರವಾಗಿ ನನ್ನ ಬಾಯಿಗೆ ಇಡುತ್ತಾರೆ ಎಂದು ಯೋಚಿಸುತ್ತಾರೆ. ಆದರೆ ಸ್ನೇಹಿತರೆ, ಹಾಗೆ ಆಗುವುದಿಲ್ಲ. ಏಕೆ ಆಗುವುದಿಲ್ಲ? ಏಕೆಂದರೆ ಶನಿದೇವನು ನಿಮ್ಮ 6ನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಶ್ರಮವಿಲ್ಲದೆ ಫಲ ಸಿಗಲು ಖಂಡಿತ ಸಾಧ್ಯವಿಲ್ಲ. ಅದೃಷ್ಟ ಎಷ್ಟೇ ಪ್ರಬಲವಾಗಿದ್ದರೂ ತುಲಾ ರಾಶಿಯವರೇ, ನೀವು ಕಷ್ಟಪಡಲೇಬೇಕು, ಪ್ರಯತ್ನದ ಹೆಜ್ಜೆಯನ್ನು ಇಡಲೇಬೇಕು. ಹಾಗಾಗಿ ನೀವು ಸ್ನೇಹಿತರೆ ಸ್ವಲ್ಪ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕಾಗಿದೆ. ಇದಲ್ಲದೆ ನೆನಪಿನಲ್ಲಿಡಿ, ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಸಂಕಷ್ಟಗಳು ಬರುತ್ತಿದ್ದವು ಎಂಬ ಸಮಸ್ಯೆ ಇತ್ತು. ಹಠಾತ್ತಾಗಿ ಪದೇ ಪದೇ ಉದಾದರೊಂದು ತೊಂದರೆಗಳು ನಿಮ್ಮನ್ನು ಕಾಡುತ್ತಿದ್ದವು. ಆದರೆ ಈಗ ಮಂಗಳನು 8ನೇ ಮನೆಯಲ್ಲಿದ್ದಾನೆ, ಅಂದರೆ ಅಷ್ಟಮ ಭಾವದಲ್ಲಿದ್ದಾನೆ. ಅಷ್ಟಮದ ಮಂಗಳನು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ಸಂಕಷ್ಟ ಅಥವಾ ತೊಂದರೆ ಬಂದಾಗ ಅದರಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಸ್ನೇಹಿತರೆ, ಅಷ್ಟಮದ ಮಂಗಳನು ಒಂದು ರಕ್ಷಣಾ ಕವಚದಂತೆ, ಢಾಲಿನಂತೆ ಕೆಲಸ ಮಾಡುತ್ತಾನೆ. ಈಗ ಸ್ನೇಹಿತರೆ, ನಿಮ್ಮನ್ನು ರಹಸ್ಯವಾಗಿ ಕಾಡುವ ಅಥವಾ ಕಣ್ಣಿಟ್ಟಿರುವ ಯಾರಾದರೂ ಶತ್ರುಗಳಿದ್ದರೆ, ಯಾರದ್ದಾದರೂ ಕೆಟ್ಟ ದೃಷ್ಟಿ ತಗುಲುತ್ತಿದ್ದರೆ, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಎಲ್ಲವೂ ಸ್ಥಗಿತಗೊಂಡು ಬಿಡುತ್ತದೆ. ಹಾಗಾಗಿ ಕೆಲವೊಮ್ಮೆ ದೃಷ್ಟಿ ದೋಷಗಳೂ ಇರುತ್ತವೆ. ಈ ದೃಷ್ಟಿ ದೋಷಗಳಿಂದ, ಈ ಕೆಟ್ಟ ಕಣ್ಣುಗಳಿಂದ, ಗುಪ್ತ ಶತ್ರುಗಳಿಂದ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಮಂಗಳನು ನಿಮ್ಮನ್ನು ರಕ್ಷಿಸಲಿದ್ದಾನೆ. ಹಾಗಾಗಿ ಸ್ನೇಹಿತರೆ, ಈ ಸಮಯ ನಿಮಗೆ ತುಂಬಾ ಒಳ್ಳೆಯದಾಗಿದೆ.
ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅಗತ್ಯವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ, ಕಳೆದ ಕೆಲವು ಸಮಯದಿಂದ ನಾನು ಮೊದಲೇ ಹೇಳಿದಂತೆ, ಯಾವುದಾದರೂ ಕಾಯಿಲೆ ಬಂದರೆ ನೀವು ತುಂಬಾ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದೀರಿ. ಸಣ್ಣದಾಗಿ ನೆಗಡಿ ಕೆಮ್ಮು ಬಂದರೂ ಕೂಡ ನೀವು ತುಂಬಾ ನಿಧಾನವಾಗಿ ಗುಣಮುಖರಾಗುತ್ತೀರಿ ಎಂಬ ವಿಷಯ ನಿಮಗೂ ತಿಳಿದಿದೆ. ಕೆಲವೊಮ್ಮೆ ಔಷಧಿಗಳು ಕೂಡ ನಿಮಗೆ ತಕ್ಷಣ ಪರಿಣಾಮ ಬೀರುವುದಿಲ್ಲ. ಆಸ್ಪತ್ರೆಗೆ ದಾಖಲಾದರೂ ಕೂಡ ನೀವು ನಿಧಾನವಾಗಿಯೇ ಚೇತರಿಸಿಕೊಳ್ಳುತ್ತೀರಿ, ಏಕೆಂದರೆ ಶನಿಯು 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಇದಲ್ಲದೆ ನೆನಪಿನಲ್ಲಿಡಿ, ಜೂನ್ 21ರಿಂದ 30ರ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಸಾಹಸ ಅಥವಾ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳಬಾರದು. ನೀವು ಯಾವುದೇ ವಾಹನವನ್ನು ಬಳಸುವಾಗ ಸಂಪೂರ್ಣವಾಗಿ ಗಮನವಿಟ್ಟು ಜಾಗರೂಕರಾಗಿ ಚಲಾಯಿಸಿ. ಆವೇಶಕ್ಕೆ ಒಳಗಾಗಿ ಅಥವಾ ಕೋಪಗೊಂಡು ನಿಮ್ಮ ಜೀವನದ ಜೊತೆ ಆಟವಾಡಬೇಡಿ. ಈ ವಿಷಯವನ್ನು ಪ್ರಮುಖವಾಗಿ ನೆನಪಿನಲ್ಲಿಡಿ. ಬದಲಾಗಿ ನಿಮ್ಮ ಸ್ನೇಹಬಳಗವನ್ನು ಉತ್ತಮಗೊಳಿಸಿಕೊಳ್ಳಿ ಮತ್ತು ತಕ್ಷಣವೇ ಸಿಗುವ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳಿ. ಸುಮ್ಮನೆ ಕುಳಿತಿದ್ದರೆ ಕುಳಿತೇ ಉಳಿಯುತ್ತೀರಿ. ಆದ್ದರಿಂದ ಇನ್ನು ಮುಂದೆ ಸೋಮಾರಿತನದಿಂದ ಕುಳಿತುಕೊಳ್ಳಬಾರದು. ನನ್ನ ಸ್ನೇಹಿತರೆ, ಆರೋಗ್ಯದ ಬಗ್ಗೆ ಮಾತನಾಡಬೇಕೆಂದರೆ, ಸ್ನೇಹಿತರೆ, ಯಾವ ವಿಷಯಗಳು ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದವೋ ಆ ವಿಷಯಗಳಲ್ಲಿ ಈಗ ಚೇತರಿಕೆಯ ಪ್ರಮಾಣ ತುಂಬಾ ಚೆನ್ನಾಗಿರಲಿದೆ. ತುಂಬಾ ಬೇಗನೆ ನಿಮ್ಮ ಆರೋಗ್ಯವು ಹಂತಹಂತವಾಗಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಗುರು ಮತ್ತು ಶುಕ್ರರ ಯುತಿ ನಿಮ್ಮ ವೃತ್ತಿಜೀವನದ ಸ್ಥಾನದಲ್ಲಿದೆ. ವೃತ್ತಿಜೀವನದ ದೃಷ್ಟಿಯಿಂದ ಇದು ಅತ್ಯಂತ ಶ್ರೇಷ್ಠ ಹಾಗೂ ಅದ್ಭುತ ಸಮಯವಾಗಿದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ, ಏಕೆಂದರೆ ಗುರು ತನ್ನ ಉಚ್ಚ ರಾಶಿಯಲ್ಲಿದ್ದಾನೆ ಮತ್ತು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನು ಗುರುವಿನೊಂದಿಗೆ ಕುಳಿತಿದ್ದಾನೆ. ಹಾಗಾಗಿ ವೃತ್ತಿಜೀವನದಲ್ಲಿ ನೀವು ಏನಾದರೂ ದೊಡ್ಡದನ್ನು ಸಾಧಿಸಬಹುದು. ನೀವು ಉನ್ನತ ಉದ್ಯೋಗವನ್ನು ಪಡೆಯಬಹುದು. ಅಂದರೆ ನೀವು ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದರೆ ಬಡ್ತಿ ಖಚಿತವಾಗಿದೆ. ಹೊಸ ಉದ್ಯೋಗಕ್ಕಾಗಿ ಸ್ನೇಹಿತರೆ ನೀವು ಸಂದರ್ಶನ ನೀಡಿದ್ದರೆ ನಿಮ್ಮ ಆಯ್ಕೆ ಪಕ್ಕಾ ಆಗಿದೆ. ಇದಲ್ಲದೆ ನೆನಪಿನಲ್ಲಿಡಿ, ಯಾವುದೇ ಹೊಸ ಉದ್ಯಮ ಅಥವಾ ಸ್ಟಾರ್ಟ್ಅಪ್ ಯೋಜಿಸುತ್ತಿದ್ದರೆ ಆ ಉದ್ಯಮವೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲಿ ಯಶಸ್ಸಿನ ಪ್ರಮಾಣ ತುಂಬಾ ಚೆನ್ನಾಗಿರಲಿದೆ. ಮತ್ತು ಈ ಸಮಯದಲ್ಲಿ ಸ್ನೇಹಿತರೆ, ನೀವು ಬಯಸಿದರೆ ಸ್ವಲ್ಪ ಸುಗಂಧ ದ್ರವ್ಯವನ್ನು ಬೆಳಗ್ಗೆ ಕೆಲಸಕ್ಕೆ ಹೊರಡುವಾಗ, ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಖಂಡಿತವಾಗಿ ಹಚ್ಚಿಕೊಂಡು ಹೋಗಿ. ಏಕೆಂದರೆ ಶುಕ್ರನು ನಿಮ್ಮ ಅಧಿಪತಿಯಾಗಿದ್ದಾನೆ ಮತ್ತು ಗುರುವಿನೊಂದಿಗೆ ಶುಭವಾಗಿ ಕುಳಿತಿದ್ದಾನೆ. ಆದ್ದರಿಂದ ಸುಗಂಧ ದ್ರವ್ಯವನ್ನು ಬಳಸುವುದರಿಂದ ಶುಕ್ರನು ಮತ್ತಷ್ಟು ಬಲಶಾಲಿಯಾಗುತ್ತಾನೆ. ಕತ್ತಿನಲ್ಲಿ ಒಂದು ಬೆಳ್ಳಿಯ ಚೈನ್ ಅಥವಾ ಬೆಳ್ಳಿಯ ಯಾವುದೇ ವಸ್ತುವನ್ನು ನಿಮ್ಮ ಬಳಿ ಇಟ್ಕೊಳ್ಳಬಹುದು. ಇದರಿಂದ ಶುಕ್ರನು ಮತ್ತಷ್ಟು ಬಲಗೊಂಡು ವೃತ್ತಿಜೀವನದ ದೃಷ್ಟಿಯಿಂದ ಈ ಪರಿಹಾರಗಳನ್ನು ಮಾಡಿದರೆ ನಿಮಗೆ ತುಂಬಾ ಶುಭವಾಗುತ್ತದೆ. ನಿಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಆಳವಾಗಿ ತಿಳಿಯಲು ನಮ್ಮ ಚಾನೆಲ್ ಸದಾ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ವತಿಯಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.